ಹಾಯ್ ಎಲ್ಲರಿಗೂ ನಮಸ್ಕಾರ. ರಾಮಾಚಾರಿ ಮತ್ತು ಯಜಮಾನ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಘುನ ದೊಡ್ಡಪ್ಪ ನಮ್ಮ ಮನೆ ಸೊಸೆಯನ್ನು ಬೇಗ ನಮ್ಮ ಮನೆಗೆ ಕರ್ಕೊಂಡು ಬರಬೇಕು ಅಷ್ಟೇ ಅಂತ ರಾಘುಗೆ ಹೇಳ್ತಾನೆ. ಆಗ ರಾಘು ಝಾನ್ಸಿಯ ತಾಳಿಯನ್ನು ತೋರಿಸಿ, ಈ ತಾಳಿ ಅವರ ಕುತ್ತಿಗೆಗೆ ಈ ತಾಳಿ ಕಟ್ಟಿ ಈ ಮನೆಗೆ ಕರ್ಕೊಂಡು ಬರ್ತೀನಿ, ಅದಕ್ಕೆ ಈ ತಾಳಿಯನ್ನು ಸಂಕಲ್ಪ ಮಾಡಿರೋ ದಾರದ ಥರ ನನ್ನ ಕೈಗೆ ಕಟ್ಕೋತೀನಿ. ಇನ್ನು ಮುಂದೆ ಈ ತಾಳಿ ಝಾನ್ಸಿ ಮೇಡಮ್ ಕೊರಳಿಗೆ ಸೇರೋವರೆಗೂ ಇದು ನನ್ನ ಕೈಯಲ್ಲೇ ಇರುತ್ತೆ ಅಂತ ಹೇಳ್ತಾನೆ. ಆಗ ಮಂಜುಳಾ, ಏನು ಅಪ್ಪ, ಎಲ್ಲರಿಗೂ ಒಳ್ಳೆಯದಾದರೆ ಸಾಕು, ಅದನ್ನೇ ನಾನು ಬಯಸೋದು ಅಂತ ಹೇಳ್ತಾಳೆ. ಆಗ ಸಂಗೀತ, ಒಳ್ಳೆಯದಾಗೇ ಆಗುತ್ತೆ ಅಮ್ಮ, ಯಾಕಂದರೆ ನಮ್ಮಣ್ಣ ಅತ್ತಿಗೆ ತುಂಬ ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಅಜ್ಜಿ, ಸಂಗೀತ ಹೇಳಿದ್ದು ಸರಿ ರಾಘು, ನಮ್ಮೆಲ್ಲರ ಆಸೆ ಖಂಡಿತವಾಗಿ ಈಡೇರುತ್ತೆ, ಹೋಗಿ ಬಾ, ಒಳ್ಳೆಯದಾಗಲಿ ಅಂತ ಎಲ್ಲರೂ ರಾಘುಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾರೆ. ಆಗ ರಾಘು ಅಲ್ಲಿಂದ ಹೋಗ್ತಾನೆ. ಇತ್ತ ರಾಯ್ ಝಾನ್ಸಿ ಆಫೀಸ್ನಲ್ಲಿ ಕೆಲಸ ಮಾಡುವ ಎಲ್ರಿಗೂ ಈ ಏಳು ತಿಂಗಳು ನಡೆದಂಥ ಯಾವ ಘಟನೆಯೂ ಝಾನ್ಸಿ ಮೇಡಮ್ಗೆ ನೆನಪಿಲ್ಲ. ಈಗ ಮತ್ತೆ ನಮ್ಮ ರಾಘು ಸರ್ ಝಾನ್ಸಿ ಮೇಡಮ್ನ ಡ್ರೈವರ್ ಆಗಿ ಝಾನ್ಸಿ ಮೇಡಮ್ ಜೀವನದಲ್ಲೇ ಎಂಟ್ರಿ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಹೀಗಾಗಿ ನೀವು ಯಾರು ರಾಘು ಸರ್ ನಮಗೆ ಗೊತ್ತು ಅಂತ ಮಾತಾಡಬಾರ್ದು. ಆಗ ಅಲ್ಲಿ ಕೆಲಸ ಮಾಡುವ ವರ್ಕರ್ಸ್ ಎಲ್ಲರೂ ನಮಗೆ ಎಲ್ಲ ಗೊತ್ತಾಯಿತು, ನೀವು ಹೇಳ್ದಾಗೆ ನಡ್ಕೋತೀವಿ ಸರ್ ಅಂತ ಹೇಳ್ತಾರೆ. ಆಗ ರಾಯ್ ಎಲ್ಲರಿಗೂ ಅಪ್ಪಿತಪ್ಪಿ ಈ ವಿಷಯ ಝಾನ್ಸಿ ಮೇಡಮ್ ಗೊತ್ತಾಗಬಾರ್ದು ಅಂತ ಹೇಳ್ತಿರುವಾಗಲೇ ಅಲ್ಲಿಗೆ ಬಂದ ಝಾನ್ಸಿ, ಯಾವ ವಿಷಯ ನನಗೆ ಗೊತ್ತಾಗಬಾರ್ದು ರಾಯ್, ಏನು ನಡೀತಾ ಇದೆ ಇಲ್ಲಿ ಅಂತ ಕೇಳ್ತಾಳೆ. ಆಗ ರಾಯ್, ಅದೇ ಮೇಡಮ್, ನಿಮಗೆ ಡ್ರೈವರ್ ಬೇಕು ಅಂದಿದ್ರಲ್ಲ, ಅದಕ್ಕೆ ಡ್ರೈವರ್ಗೆ ಯಾವ ರೀತಿ ಪ್ರಶ್ನೆ ಕೇಳಬೇಕು ಅಂತ ಹೇಳ್ತಿದ್ದೆ ಅಂತ ಹೇಳ್ತಾಳೆ. ಆಗ ಝಾನ್ಸಿ, ಅದೇನೋ ಒಬ್ಬ ಡ್ರೈವರ್ಗೆ CO ಪೋಸ್ಟ್ಗೆ ಇಂಟ್ರ್ಯೂ ತಗೊಳ್ಳೋ ಥರ ಬಿಲ್ಡಪ್ ಕೊಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ರಾಯ್, CO ಆಗಿರುವ ನಿಮ್ಮನ್ನು ಜವಾಬ್ದಾರಿಯಿಂದ ಕರ್ಕೊಂಡು ಹೋಗೋದು ಬರೋದು ಅವನ ಕೈಲಿರುತ್ತಲ್ವಾ ಮೇಡಮ್, ಅದಕ್ಕೆ ನಿಮಗೆ ಡ್ರೈವರ್ ಆಗಿ ಬರೋರು ಪರ್ಫೆಕ್ಟ್ ಮ್ಯಾನ್ ಆಗಿರಬೇಕು, ಅದಕ್ಕೆ ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ದೀನಿ. ಈಗ ಅವನನ್ನು ಒಳಗಡೆ ಕಳಿಸ್ತೀನಿ, ನೀವು ಓಕೆ ಅಂದರೆ ಅಪಾಯಿಂಟ್ ಮಾಡಿಕೊಳ್ಳೋಣ ಅಂತ ಹೇಳ್ತಾನೆ. ಆಗ ಝಾನ್ಸಿ, ಮೊದಲು ಅವನನ್ನು ಒಳಗೆ ಕಳಿಸು ಅಂತ ಹೇಳಿ ತನ್ನ ಕ್ಯಾಬಿನ್ಗೆ ಹೋಗ್ತಾಳೆ. ಆಗ ರಾಘು ಸ್ಟೈಲಿಶ್ ಆಗಿ ರೆಡಿಯಾಗಿ ಸಂತೋಷದಿಂದ ತಾನು ಝಾನ್ಸಿ ಜೊತೆ ಗಾಡಿಯ ಮೇಲೆ ಹೊರಟಂತೆ ಕನಸು ಕಾಣ್ತಾ ಝಾನ್ಸಿ ಆಫೀಸ್ಗೆ ಬರ್ತಾನೆ. ಇತ್ತ ರಾಮಾಚಾರಿ ಚಾರುಗೆ, ನಾನು ಅವತ್ತೇ ಹೇಳಿದ್ದೆ ಮೇಡಮ್, ತುಳಸಿ ಅವರ ಭಾವನೆ ಸರಿ ಇಲ್ಲ, ರಾಘು ಝಾನ್ಸಿನ ದೂರ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳ್ತಾನೆ. ಆಗ ಚಾರು, ನನ್ನ ಮತ್ತು ನಿನ್ನ ದೂರ ಮಾಡಬೇಕು ಅಂತ ಕೆಲವೊಂದು ದುಷ್ಟಶಕ್ತಿಗಳು ಹೇಗೆ ಪ್ರಯತ್ನ ಪಡ್ತಾ ಇದ್ವೋ ಅದೇ ರೀತಿ ಇವರ ವಿಷಯದಲ್ಲೂ ತಡೆಗೋಡೆಯಾಗಿ ನಿಂತಿರೋದು ಆ ತುಳಸಿ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಈಗ ರಾಘು ಝಾನ್ಸಿ ಮನಸ್ಸನ್ನ ಗೆಲ್ಲಬೇಕು, ಅವಳು ಮರೆತಿರೋ ನೆನಪುಗಳನ್ನ ವಾಪಸ್ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ, ಆದರೆ ಆ ಪ್ರಯತ್ನಕ್ಕೆ ಖಂಡಿತ ತುಳಸಿಯವರು ಅಡ್ಡ ಬರ್ತಾರೆ ಅಂತ ಹೇಳ್ತಾಳೆ. ಆಗ ಚಾರು, ಸದ್ಯದ ಪರಿಸ್ಥಿತಿಯಲ್ಲಿ ಅಪಾಯ ಅನ್ನೋದು ರಾಘು ಅವರ ಬೆನ್ನ ಹಿಂದೆನೇ ಇದೆ ರಾಮಾಚಾರಿ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಜೊತೆಲೇ ಇದ್ಕೊಂಡು ಮಸಲತ್ತು ಮಾಡುವವರ ಜೊತೆ ತುಂಬ ಹುಷಾರಾಗಿರಬೇಕು, ಇಲ್ಲಾಂದರೆ ಕೊನೆಗೆ ಅಂತೆ ಹಾಡ್ಬಿಡ್ತಾರೆ ಅಂತ ಹೇಳ್ತಾನೆ. ಆಗ ಚಾರು, ಆ ತುಳಸಿಗೆ ಬುದ್ಧಿ ಕಲಿಸಿದ್ರೇ ಎಲ್ಲ ಸರಿ ಹೋಗೋದು, ರಾಘು ಝಾನ್ಸಿ ಜೀವನದಲ್ಲಿ ಒಳ್ಳೆಯದಾಗೋದು ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಸದ್ಯದ ಪರಿಸ್ಥಿತಿಯಲ್ಲಿ ನಾವು ದುಡುಕೋದು ಬೇಡ ಮೇಡಮ್, ಮೊದಲು ರಾಘುನ ನಾವು ಎಚ್ಚರಿಕೆಯಿಂದ ಇದ್ದು ಆಫೀಸ್ ಒಳಗಡೆ ಸೇರ್ಕೋ ಅಂತ ಹೇಳಬೇಕು ಅಂತ ಹೇಳ್ತಾನೆ. ಆಗ ಚಾರು, ನೀನು ಹೇಳೋದು ಸರಿ ರಾಮಾಚಾರಿ, ಮೊದಲು ರಾಘು ಆಫೀಸ್ ಒಳಗಡೆ ಹೋಗಿ ಸೇರಿಕೊಳ್ಳಿ, ಆಮೇಲೆ ಅವಳನ್ನು ಅಲ್ಲಿ ಇದ್ಕೊಂಡೇ ಡೀಲ್ ಮಾಡ್ಬೋದು ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಅದು ಸರಿ ಮೇಡಮ್, ಇನ್ನು ಮುಂದೆ ಹೇಗೆ ಬೇಕೋ ಹಾಗೆ ಆಟ ಆಡಿಸ್ಬೋದು ಅಂತ ಹೇಳ್ತಾನೆ. ಇತ್ತ ರಾಘು ಝಾನ್ಸಿ ಆಫೀಸ್ಗೆ ಬಲ್ಗಾಲಿಟ್ಟು ಒಳಗಡೆ ಬರ್ತಾನೆ. ಅಷ್ಟರಲ್ಲಿ ರಾಮಾಚಾರಿ ರಾಘುಗೆ ಫೋನ್ ಮಾಡ್ತಾನೆ. ಆಗ ರಾಘು, ಹಲೋ ರಾಮಾಚಾರಿ ಅವರೇ, ಈಗ ನಾನೇ ನಿಮಗೆ ಕಾಲ್ ಮಾಡಬೇಕು ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ನೀವೇ ಕಾಲ್ ಮಾಡಿಬಿಟ್ರಿ ಅಂತ ಹೇಳ್ತಾನೆ. ಆಗ ರಾಮಾಚಾರಿ, ಹೌದಾ, ಏನು ವಿಷಯ ರಾಘು ಅಂತ ಕೇಳ್ತಾನೆ. ಆಗ ರಾಘು, ಇವತ್ತಿನಿಂದ ನಾನು ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀನಿ, ಅದಕ್ಕೆ ಮತ್ತು ನಿಮ್ಮ ಶ್ರೀಮತಿಯವರ ಆಶೀರ್ವಾದ ಬೇಕಿತ್ತು ಅಂತ ಹೇಳ್ತಾನೆ. ಆಗ ರಾಮಾಚಾರಿ, ಏನು ತಂಗಿಗೆ ಹತ್ತಿರ ಆಗೋಕ್ಕೆ ಹೊರಟಿದೆಯಾ ಅಂತ ಕೇಳ್ತಾನೆ. ಆಗ ರಾಘು, ಹೌದು ರಾಮಾಚಾರಿ ಅವರೇ, ಆ ಪ್ರಯತ್ನ ಇವತ್ತಿಂದಲೇ ಶುರು, ಅದೇ ಕಾರಣಕ್ಕೆ ನಾನು ಇವತ್ತು ಅವರ ಆಫೀಸ್ಗೆ ಎಂಟ್ರಿ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಆಗ ರಾಮಾಚಾರಿ, ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಉದ್ದೇಶಕ್ಕೆ ನಮ್ಮ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಹೇಳ್ತಾನೆ. ಯಾವುದೇ ಕಾರಣಕ್ಕೂ ಇಟ್ಟಿರುವ ಹೆಜ್ಜೆಯನ್ನು ಹಿಂದಕ್ಕೆ ಇಡದೆ ಮುನ್ನುಗ್ಗಿ, ಖಂಡಿತ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದಾಗ ಅದಕ್ಕೆ ರಾಘು ಹೇಳ್ತಾನೆ, ಥ್ಯಾಂಕ್ ಯು ಅಂತ ಹೇಳ್ತಾನೆ. ಆಗ ರಾಮಾಚಾರಿ, ಆದರೆ ರಾಘು, ಆಪತ್ತು ಅನ್ನೋದು ನಿನ್ನ ಬೆನ್ನಿಂದನೇ ಇದೆ, ನೀವು ತುಂಬ ಹುಷಾರಾಗಿ ಹೆಜ್ಜೆ ಇಡಬೇಕು, ಆ ಝಾನ್ಸಿ ಮತ್ತು ತುಳಸಿ ಬೇರೆ ಏನೋ ಆಟ ಆಡ್ತಿದ್ದಾರೆ,
ಅವತ್ತು ಸಂಪತ್ ಸರ್ ಝಾನ್ಸಿ ಹತ್ತಿರ ನಿಮ್ಮ ಮದುವೆ ವಿಚಾರ ಹೇಳದೇ ಇರೋದು ಮತ್ತು ಅವರು ನಿನ್ನ ಹತ್ರ ಮಾತಾಡುತ್ತಿರೋದು ಎಲ್ಲದರ ಹಿಂದೆ ಆ ತುಳಸಿ ಇದ್ದಾರೆ ಅನ್ನೋದು ಪಕ್ಕಾ. ಸಂಪತ್ ಸರ್ ಇವರ ಯಾವುದೋ ವೀಕ್ನೆಸ್ ಇಟ್ಕೊಂಡು ಇದನ್ನೆಲ್ಲ ಮುಚ್ಚಿಡುವಂತೆ ಮಾಡ್ತಿದ್ದಾರೆ ಅಂತ ನನ್ನ ಅಭಿಪ್ರಾಯ ಅಂತ ಹೇಳ್ತಾನೆ. ಆಗ ರಾಘು, ತಾತ ಈ ರೀತಿ ಮಾತಾಡ್ತಿದ್ದಾರೆ ಅಂದರೆ ಹಿಂದೆ ಯಾರೋ ಏನೋ ಆಟ ಆಡ್ತಿದ್ದಾರೆ ಅಂತ ನನಗೂ ಅನುಮಾನ ಇತ್ತು. ಆದರೆ ಇವರೇ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ತಾತನ ಇವರು ಯಾವ ವಿಷಯನ ಹಿಡ್ಕೊಂಡು ಆಟ ಆಡ್ತಿರ್ಬೋದು ಅಂತ ಹೇಳ್ತಾನೆ. ಆಗ ರಾಮಾಚಾರಿ, ಅವರ ವೀಕ್ ಪಾಯಿಂಟ್ ಏನು ಅಂತ ನಿಮಗೆ ಗೊತ್ತಾದರೆ ಲಾಕ್ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಹಾಗಾಗಬೇಕು ಅಂದರೆ ಆ ವಿಷಯ ಏನು ಅಂತ ನೀವು ತಿಳ್ಕೊಳ್ಳೇಬೇಕು ಅಂತ ಹೇಳ್ತಾನೆ. ಆಗ ರಾಘು, ಇಷ್ಟು ಕ್ಲೂ ಕೊಟ್ಟಿದ್ದೀರಲ್ಲ ರಾಮಾಚಾರ್ಯವರೇ, ಇಷ್ಟೇ ಸಾಕು, ಇನ್ಮೇಲೆ ಅವರ ದಾರಿಲಿ ಹೋಗಿ ಅದೇನು ಅಂತ ತಿಳ್ಕೊತೀನಿ ಅಂತ ಹೇಳ್ತಾನೆ. ಆಗ ರಾಮಾಚಾರಿ, ಒಳ್ಳೆಯದಾಗಲಿ ರಾಘು, ಆಮೇಲೆ ಯಾವುದೇ ಸಮಯದಲ್ಲಿ ಯಾವುದೇ ಥರದ ಸಹಾಯ ಬೇಕಂದ್ರೂ ಮುಚ್ಚುಮರೆ ಇಲ್ಲದೆ ನನಗೆ ಫೋನ್ ಮಾಡಿ ಅಂತ ಹೇಳ್ತಾನೆ. ಆಗ ರಾಘು ಓಕೆ ರಾಮಾಚಾರಿ, ಥ್ಯಾಂಕ್ಸ್ ಅಂತ ಫೋನ್ ಇಡ್ತಾನೆ. ಇತ್ತ ತುಳಸಿ ತಾತನ ಸೊಸೆಯನ್ನು ಅಂದರೆ ಝಾನ್ಸಿಯ ತಾಯಿಯನ್ನು ಕೂಡಿ ಹಾಕಿರುವ ಗೋಡೌನಕ್ಕೆ ಬಂದು, ಅತ್ತಿಗೆ ಇದೇನಿದು, ಊಟ ತಿಂಡಿ ಎಲ್ಲ ಬಿಟ್ಟು ಹೀಗೆ ಕೂತಿದ್ದೀರಾ ನೀವು, ಈ ಥರ ಊಟ ಮಾಡಲ್ಲ ಅಂತ ಹಠ ಮಾಡಿದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಕು ಅಂತ ಕೇಳ್ತಾಳೆ. ಆಗ ಝಾನ್ಸಿ ತಾಯಿ ತುಳಸಿ ಕಡೆ ಸಿಟ್ಟಿನಿಂದ ನೋಡಿ, ಒಂದೇ ಸಲ ನಾನು ಕೊಂದುಬಿಡೆ, ಯಾಕೆ ಹೀಗೆ ಸುಮ್ಮನೆ ನರಕ ತೋರಿಸ್ತಿದ್ದೀಯಾ, ಸಾಯಿಸ್ಬಿಡು ನನ್ನ ಅಂತ ಹೇಳ್ತಾಳೆ. ಆಗ ತುಳಸಿ, ಅಲ್ಲ ಅತ್ತಿಗೆ, ನಾನು ನಿಮ್ಮನ್ನು ಕೊಲ್ಲಬೇಕಾಗಿದ್ರೆ ನಿಮ್ಮನ್ನು ಯಾಕೆ ಕಾಪಾಡಬೇಕಾಗಿತ್ತು, ಇಷ್ಟು ವರ್ಷ ಜೋಪಾನವಾಗಿ ಯಾಕೆ ನೋಡ್ಕೋಬೇಕಿತ್ತು ಹೇಳಿ ಅಂತ ಹೇಳ್ತಾಳೆ. ಆಗ ಝಾನ್ಸಿಯ ತಾಯಿ, ನಿನ್ನೆಲ್ಲಿ ನನ್ನನ್ನು ಜೋಪಾನ ಮಾಡ್ತಾ ಇದೀಯಾ, ಅವತ್ತು ನೀನು ನನ್ನನ್ನು ಯಾಕೆ ಬದುಕಿಸಿದೆ, ಅವತ್ತೇ ಸಾಯಿಸೋಕ್ಕೆ ಬಿಡಬೇಕಾಗಿತ್ತು, ಅದು ಬಿಟ್ಟು ನನ್ನನ್ನು ಕಾಪಾಡಿ ಇಲ್ಲಿಗೆ ಕರ್ಕೊಂಬಂದು ಜೀವಂತ ಶವ ಮಾಡ್ತಾ ಇದೆಯಲ್ಲೇ, ಯಾಕೆ ಹೀಗೆ ಮಾಡ್ತಾ ಇದೀಯಾ ಅಂತ ಅಳ್ತಾ ಹೇಳ್ತಾಳೆ. ಆಗ ತುಳಸಿ, ಅತ್ತಿಗೆ, ಇಲ್ಲಿ ನಿಮಗೆ ಏನು ತೊಂದರೆ ಆಗಿದೆ ಅಂತ ಹೇಳ್ತಿದ್ದೀರಾ, ಟೈಮ್ ಟು ಟೈಮ್ ನಿಮಗೆ ಏನೇನು ಬೇಕು ಅದೆಲ್ಲ ನಿಮಗೆ ಸಿಗ್ತಾ ಇದೆ ಅಲ್ವಾ ಅಂತ ಹೇಳ್ತಾಳೆ. ಆಗ ಝಾನ್ಸಿಯ ತಾಯಿ, ನನ್ನ ಕುಟುಂಬದಿಂದ ನನ್ನನ್ನು ದೂರ ಮಾಡಿ ಈಗ ನೀನು ನನಗೆ ಏನು ಕೊಟ್ಟರೆ ಏನು ಪ್ರಯೋಜನ, ನನ್ನ ಮಗುನ ನನ್ನ ಕಣ್ಣಿಗೆ ಕಾಣದೇ ಇರೋ ಹಾಗೆ ಮಾಡಿಬಿಟ್ಟಿಯಲ್ಲೇ, ನನ್ನ ಮಗಳನ್ನು ನನ್ನಿಂದ ದೂರ ಮಾಡಿಬಿಟ್ಟಿಯಲ್ಲೇ, ಈ ತಾಯಿ ಒಡಲನ್ನೇ ಖಾಲಿ ಮಾಡಿಬಿಟ್ಟಿಯಲ್ಲೇ, ವಯಸ್ಸಾದ ಮಾವನ ಕಾಳಜಿ ಮಾಡೋದು, ವಯಸ್ಸಿಗೆ ಬಂದ ಮಗಳನ್ನು ಪ್ರೀತಿಯಿಂದ ಸಾಕೋ ಜವಾಬ್ದಾರಿಯಿಂದ ನನ್ನಿಂದ ಕಿತ್ಕೊಂಡು ಬಿಟ್ಟಿಯಲ್ಲೇ ಅಂತ ಅಳ್ತಾ ಹೇಳ್ತಾಳೆ. ಆಗ ತುಳಸಿ, ಅಯ್ಯೋ ಅತ್ತಿಗೆ, ಅದಕ್ಕೆ ಅಂತ ಕೆಲಸದವರು ಇದ್ದಾರೆ, ಅವರು ನೋಡ್ಕೊಳ್ತಾರೆ ಬಿಡಿ, ನಾನು ನಿಮ್ಮ ಫ್ಯಾಮ್ಲಿ ತಾನೇ, ನಾನು ನಿಮ್ಮ ಜೊತೆನೇ ಇದ್ದೀನಲ್ಲ, ನಾನು ನಿಮಗೆ ಯಾವುದೇ ರೀತಿ ಕೊರತೆ ಆಗದಂತೆ ನೋಡ್ಕೊಳ್ತಿದ್ದೀನಿ ಬಿಡಿ ಅಂತ ಹೇಳ್ತಾಳೆ. ಆಗ ಝಾನ್ಸಿಯ ತಾಯಿ, ಈ ಕತ್ಲೆ ಕೋಣೆಯಿಂದ ಮೊದಲು ನನ್ನನ್ನು ಆಚೆ ಕರ್ಕೊಂಡು ಹೋಗು, ನನ್ನ ಮಗಳ ಜೊತೆ ಬದುಕೋ ಅವಕಾಶ ಮಾಡಿಕೊಡು ಅಂತ ಹೇಳ್ತಾಳೆ. ಆಗ ತುಳಸಿ, ಅಲ್ಲ ಅತ್ತಿಗೆ, ನೀವು ಇವಾಗ ಹೊರಗಡೆ ಹೋಗಿ ಏನು ಮಾಡಬೇಕು ಹೇಳಿ ಅಂತ ಹೇಳ್ತಾಳೆ. ಆಗ ಝಾನ್ಸಿಯ ತಾಯಿ, ನನ್ನ ಮಗಳನ್ನು ನೋಡಬೇಕು, ಅವಳು ಈಗ ಹೇಗಿದ್ದಾಳೆ ಏನು ಅಂತ ಹೇಳ್ತಾಳೆ. ಆಗ ತುಳಸಿ, ಯಾಕೆ ಅತ್ತಿಗೆ, ಇಷ್ಟು ವರ್ಷದಿಂದ ಇದನ್ನೇ ಹೇಳ್ತಾ ಇದ್ದೀರಾ, ನೀವು ಸಾಯ್ತಾ ಇದ್ದವರನ್ನು ಕಾಪಾಡಿದ್ದು ತಪ್ಪಾ ಅಂತ ಕೇಳ್ತಾಳೆ. ಆಗ ಝಾನ್ಸಿಯ ತಾಯಿ, ನಾನು ಅವತ್ತೇ ಸತ್ತು ಹೋಗಿದ್ರೆ ಸಮಾಧಿಯೊಳಗೆ ನೆಮ್ಮದಿಯಾಗಿರ್ತಾ ಇದ್ದೆ, ಈ ರೀತಿಯಾಗಿ ನನ್ನ ಸಂತೋಷ ಕನಸು ಎಲ್ಲವನ್ನು ಸಾಯಿಸ್ಕೊಂಡು ನನ್ನ ಕೈಲಿ ಬದುಕೋಕೆ ಆಗ್ತಾ ಇಲ್ಲ ತುಳಸಿ ಅಂತ ಹೇಳಿ ಅಳ್ತಾಳೆ. ಆಗ ತುಳಸಿ ಹೇಳ್ತಾಳೆ, ಅತ್ತಿಗೆ ರಿಲ್ಯಾಕ್ಸ್, ಸ್ವಲ್ಪ ತಾಳ್ಮೆ ಇರಲಿ, ಎಲ್ಲ ಸರಿ ಹೋಗುತ್ತೆ, ನೀವು ಬಯಸ್ತಾ ಇರೋ ದಿನ ಹತ್ತಿರ ಬರ್ತಾ ಇದೆ ಅಂತ ಹೇಳ್ತಾಳೆ. ಆಗ ಝಾನ್ಸಿಯ ತಾಯಿ, ಯಾವಾಗ ಆ ಸಮಯ ಬರುತ್ತೆ, ಹೀಗೆಂದ್ಕೊಂಡೆ ಇಷ್ಟು ವರ್ಷ ಕಳೆದು ಹೋಯ್ತು ಕಣೆ ಅಂತ ಹೇಳ್ತಾಳೆ. ಆಗ ತುಳಸಿ ಹೇಳ್ತಾಳೆ, ಕಳೆದು ಹೋದ ದಿನಗಳ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಅತ್ತಿಗೆ, ನಿಮಗೋಸ್ಕರ ನಿಮ್ಮ ಮಗಳು ವೇಟ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ಆಗ ಝಾನ್ಸಿಯ ತಾಯಿ, ಅಷ್ಟು ವರ್ಷದಿಂದ ನೀನು ಇದನ್ನೇ ಹೇಳ್ತಾ ಇದೆಯಲ್ಲ, ಯಾವಾಗ ಅವಳನ್ನು ನನಗೆ ತೋರಿಸ್ತೀಯ ಅಂತ ಕೇಳ್ತಾಳೆ. ಆಗ ತುಳಸಿ, ನನ್ನ ಮಗ ನಿನ್ನ ಮಗಳನ್ನು ಮದುವೆ ಆಗಿದ್ದ ದಿನ ಅಂತ ಹೇಳ್ತಾಳೆ. ಆಗ ಝಾನ್ಸಿಯ ತಾಯಿ, ನಿನ್ನಂಥ ಪಾಪಿಯ ಮಗನ ಜೊತೆ ನನ್ನ ಮಗಳ ಮದುವೆ ಆಗಬಾರ್ದು ಅಂತ ಹೇಳ್ತಾಳೆ. ಆಗ ತುಳಸಿ ಹೇಳ್ತಾಳೆ, ಅತ್ತಿಗೆ, ನೀನು ಹೀಗೆಲ್ಲ ಅಂದ್ಕೊಂಡ್ರೆ ನೀನು ನಿನ್ನ ಮಗಳನ್ನು ನೋಡೋದು ಹೇಗೆ, ನೀನು ನಿನ್ನ ಮಗಳನ್ನು ನೋಡಬೇಕು ಅಂದರೆ ಅವಳು ನನ್ನ ಮಗನ ಮದುವೆ ಆಗಲೇಬೇಕು, ಯಾಕೆ ಗೊತ್ತಾ, ಅವಳ ಮದುವೆಗೆ ನಿನ್ನನ್ನೇ ಗಿಫ್ಟಾಗಿ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ, ಅದು ನಡಿಬೇಕಂದ್ರೆ ಮದುವೆ ಆಗಲೇಬೇಕಲ್ವಾ ಅತ್ತಿಗೆ ಅಂತ ಹೇಳ್ತಾಳೆ. ಆಗ ಝಾನ್ಸಿಯ ತಾಯಿ, ಅದು ಸಾಧ್ಯವಿಲ್ಲ ಅಂತ ಹೇಳಿದಾಗ ತುಳಸಿ, ಅದು ಸಾಧ್ಯ ಮಾಡೋಕ್ಕೆ ತಾನೇ ನಾನು ಇರೋದು ಅಂತ ಹೇಳ್ತಾಳೆ. ಆಗ ಝಾನ್ಸಿಯ ತಾಯಿ, ಒಂದು ಮಾತು ಹೇಳ್ತೀನಿ ಕೇಳು, ನಾನಿಲ್ಲಿ ಪ್ರತಿದಿನ ಪ್ರತಿ ಕ್ಷಣ ನನ್ನ ಮಗಳು ಚೆನ್ನಾಗಿರಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ತುಳಸಿ, ಅವಳು ಚೆನ್ನಾಗಿದ್ದಾಳೆ, ಮುಂದೆನೂ ಚೆನ್ನಾಗಿರ್ತಾಳೆ ಅತ್ತಿಗೆ ಅಂತ ಹೇಳ್ತಾಳೆ. ಆಗ ಝಾನ್ಸಿ ತಾಯಿ, ಇಲ್ಲ, ನನ್ನ ಮಗಳು ನಿನ್ನ ಮಗನ ಜೊತೆ ಚೆನ್ನಾಗಿರೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ನಿನ್ನಂಥ ರಾಕ್ಷಸಿ ಸೊಸೆಯಾಗಿ ಅವಳಿಗೆ ಬದುಕೋಕ್ಕೆ ಆಗೋದೇ ಇಲ್ಲ, ಇದಕ್ಕೆ ನಾನು ನಂಬಿರೋ ದೇವರಲ್ಲಿ ನಾನು ಬೇಡ್ಕೊಳ್ತಾ ಇರ್ತೀನಿ, ಆ ದೇವರು ನನ್ನ ಮಗಳ ಕೈ ಬಿಡಲ್ಲ, ನಿನ್ನಂಥ ರಾಕ್ಷಸಿಯಿಂದ ನನ್ನ ಮಗಳನ್ನು ಕಾಪಾಡೋಕ್ಕೆ ಯಾರನ್ನಾದರೂ ಆ ದೇವರು ಕಳಿಸ್ತಾನೆ ಅಂತ ಹೇಳ್ತಾಳೆ. ಆಗ ತುಳಸಿ, ಸ್ವಾರಿ ಅತ್ತಿಗೆ, ನೀವು ಅಂದ್ಕೊಂಡಿದ್ದು ನಿಜ ಆಗದೇ ಇರಲಿ ಅಂತ ಆ ದೇವರ ಹತ್ರ ಬೇಡ್ಕೊ, ಯಾಕೆಂದರೆ ನಾನು ಅಂದ್ಕೊಂಡಿದ್ದು ಆದರೆ ಮಾತ್ರ ನೀನು ನಿನ್ನ ಮಗಳನ್ನು ನೋಡೋದಕ್ಕೆ ಆಗೋದು, ಅದು ಆಗಿಲ್ಲ ಅಂದರೆ ನಿನ್ನ ಆಸೆ ಹಾಗೇ ಉಳ್ಕೊಳ್ಳುತ್ತೆ ಅಂತ ಹೇಳಿ ಅಲ್ಲಿಂದ ಕೆಲಸದವರಿಗೆ ಅತ್ತಿಗೆನ ಚೆನ್ನಾಗಿ ನೋಡ್ಕೊಳ್ರೋ ಅಂತ ಹೇಳಿ
ಹೊರಡುವಷ್ಟರಲ್ಲಿ ಝಾನ್ಸಿಯ ತಾಯಿ ತುಳಸಿಯ ಕೈ ಹಿಡಿದು ನಿಲ್ಲಿಸಿ, ಸುಮ್ಮನೆ ನನ್ನ ಮಗಳ ಜೀವನದಲ್ಲೇ ಆಟ ಆಡಬೇಡ, ಈ ಮದುವೆ ಕನಸು ಕಾಣಬೇಡ ಅಂತ ಹೇಳ್ತಾಳೆ. ಆಗ ತುಳಸಿ, ಆದಷ್ಟು ಬೇಗ ನನ್ನ ಮಗ ಮತ್ತು ನಿನ್ನ ಮಗಳ ಮದುವೆ ಇನ್ವಿಟೇಷನ್ ಕಾರ್ಡ್ ತೊಗೊಂಡು ಬರ್ತೀನಿ, ಬರಲಾ ಅತ್ತಿಗೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ಝಾನ್ಸಿಯ ತಾಯಿ, ಇದಕ್ಕೆ ಆ ದೇವರು ಅವಕಾಶ ಕೊಡಲ್ಲ ಕಣೆ, ಈ ತಾಯಿ ಕೋರಿಕೆನ ದೇವರು ಈಡೇರಿಸ್ತಾನೆ, ದೇವರೇ ಈ ರಾಕ್ಷಸಿಯಿಂದ ನನ್ನ ಮಗಳನ್ನ ಕಾಪಾಡಪ್ಪ ಅಂತ ದೇವರಿಗೆ ಕೈ ಮುಗಿದು ಬೇಡ್ಕೊಳ್ತಾಳೆ. ಇತ್ತ ರಾಘು ಝಾನ್ಸಿ ಆಫೀಸ್ಗೆ ಸ್ಟೈಲಿಶ್ ಆಗಿ ರೆಡಿಯಾಗಿ ಬಂದು ಅಲ್ಲಿದ್ದವರಿಗೆಲ್ಲ ಹಾಯ್ ಅಂತ ಹೇಳ್ತಾನೆ. ಆಗ ಅಲ್ಲಿದ್ದ ವರ್ಕರ್ಸ್ಗಳು, ನಿಮ್ಮ ಲುಕ್ಕು ಗೆಟಪ್ ಎಲ್ಲ ಸಖತ್ತಾಗಿದೆ ಅಂತ ಸಂತೋಷದಿಂದ ಹೇಳ್ತಿರ್ತಾರೆ. ಆಗ ಅಲ್ಲಿಗೆ ರಾಯ್ ಬಂದು ರಾಘುಗೆ, ಬನ್ನಿ ಸರ್, ನಿಮ್ಮ ಬಗ್ಗೆ ಎಲ್ಲ ಮೇಡಮ್ಗೆ ಹೇಳಿದ್ದೀನಿ, ನಾನು ಏನು ಹೇಳಿದ್ದೀನಿ ಅನ್ನೋದು ನಿಮಗೆ ನೆನಪಿದೆ ತಾನೇ, ಆಗಲೇ ನೀವು ಸೆಲೆಕ್ಟ್ ಆಗ್ತೀರಾ, ಈಗ ಜಸ್ಟ್ ಝಾನ್ಸಿ ಮೇಡಮ್ ಸಹಿ ಹಾಕೋದು ಅಷ್ಟೇ ಬಾಕಿ ಅಂತ ಹೇಳಿ ರಾಘುನ ಕರ್ಕೊಂಡು ಝಾನ್ಸಿ ಕ್ಯಾಬಿನ್ಗೆ ಬರ್ತಾನೆ. ಆಗ ಝಾನ್ಸಿ ಯಾರ್ದೋ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಆಗ ರಾಘು ಅವಳ ಮುಂದಿರುವ ಕುರ್ಚಿಯಲ್ಲಿ ಕೂತ್ಕೋತಾನೆ. ಆಗ ಝಾನ್ಸಿ ರಾಘುನನ್ನು ನೋಡಿ, ನೀನ್ಯಾಕೆ ಇಲ್ಲಿಗೆ ಬಂದಿದೀಯಾ ಅಂತ ಸಿಟ್ಟಿನಿಂದ ಹೇಳ್ತಾಳೆ. ಆಗ ರಾಘು ಅವಳಿಗೆ, ನೀನು ಅಂತ ಹೇಳ್ತಿದ್ದರೆ ನಾನು ಬರ್ತಾ ಇರಲಿಲ್ಲ ಅಂತ ಹೇಳ್ತಾನೆ. ಆಗ ಝಾನ್ಸಿ, ರಾಯ್ ಯಾರು ಇವನು ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾನೆ ಅಂತ ಹೇಳ್ತಾಳೆ. ಆಗ ರಾಯ್, ಸ್ವಲ್ಪ ಸುಮ್ಮನೆ ಇರಿ ಸರ್ ಅಂತ ರಾಘುಗೆ ಎಷ್ಟು ಹೇಳಿದ್ರು ಕೇಳಿದೆ. ರಾಘು, ಇವರ ಉದ್ದೇಶ ನಿನ್ನ ಮೂಲಕ ನನ್ನನ್ನು ಇಲ್ಲಿಗೆ ಕರೆಸ್ಕೊಂಡು ನನ್ನನ್ನು ಬುಟ್ಟಿಗೆ ಹಾಕೊಳ್ಳೋದಕ್ಕೆ ತಾನೇ, ಒಂದು ತಿಳ್ಕೊಂಡ್ಬಿಡಿ, ಇಂಥದಕ್ಕೆಲ್ಲ ಈ ರಾಘವೇಂದ್ರ ಬಗ್ಗಲ್ಲ. ಐ ಹೇಟ್ ಯು, ನಾನು ಯಾವುದೇ ಕಾಲಕ್ಕೂ ನಿಮ್ಮ ಕೈ ಕೆಳಗೆ ಕೆಲಸ ಮಾಡಲ್ಲ, ನಾನು ಈ ಕೆಲಸ ಮಾಡಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಿರುವಾಗ ಝಾನ್ಸಿ, ಇಡೇಟ್ ನಿಂತ್ಕೋ ಅಂತ ಹೇಳ್ತಾಳೆ. ಆಗ ರಾಘು, ಅಲೋ ನಿಂತ್ಕೋ ಕೂತ್ಕೋ ಅಂತ ಆರ್ಡರ್ ಮಾಡೋದಕ್ಕೆ ನಾನು ನಿಮ್ಮ ಡ್ರೈವರ್ ಅಲ್ಲ ಅಂತ ಹೇಳ್ತಾನೆ. ಆಗ ಝಾನ್ಸಿ ಅವನನ್ನು ಸಿಟ್ಟಿನಿಂದ ನೋಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.